ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನ್ ಇದು. ಪಿಂಕ್ ಆ್ಯಂಡ್ ಡಾರ್ಕ್ ಬ್ರೌನ್ ಕಲರಲ್ಲಿ ಸ್ಯಾರಿ ಇದೆ. ಸೊ ಕಾಪರ್ ಕಲರಲ್ಲಿ ಸರಿ ಬಂದಿದೆ. ಇದಕ್ಕೆ 10.0.75 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಡಿಸೈನ್ಗೆ. ಹಾಗೆ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ. ಹಾಗೆ ಬಾಡಿ ಕಲರ್ ಥ್ರೆಡ್ನ 6 ದಾರ ಗಂಟಾಕಿಟ್ಕೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಪಲ್ಲು ರೈಟ್ ಸೈಡ್ಗೆ ನಾವು ಸೀರೆ ಸ್ಟಾರ್ಟಿಂಗಲ್ಲಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. 2 ಸತಿ ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸತಿ ಲಾಕ್ ಮಾಡಿಕೊಂಡು 5 ಚೈನ್ನ ಹಾಕೋತಿದ್ದೀನಿ. 5 ಚೈನ್ ಹಾಕಿ 5 ಅಥವಾ 4 ಯಾವುದಾದ್ರೂ ಸರಿ ನಡೆಯುತ್ತೆ. ಕುಚ್ಚು ಹಾಕೋದಕ್ಕೆ ಇದು 5 ಬೇಕು ಅಂದರೆ 5 ಹಾಕಿ, ಇಲ್ಲಾಂದರೆ 4 ಹಾಕಿದರೂ ನಡೆಯುತ್ತೆ. ಸೊ ಚೈನ್ ಹಾಕಿಬಿಟ್ಟು ಸ್ಟ್ರೈಟಾಗಿ ನೋಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆ ಲಾಕ್ ಮಾಡಿಕೊಂಡು ಅಲ್ಲಿಂದ ಸೂಜಿಗೆ ಒಂದು ಸತಿ ದಾರಾನ ಸುತ್ತಕೊಂಡು ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಒಂದು 3 ಪಾಯಿಂಟ್ ಆಗುವಷ್ಟು ಸ್ಲ್ಯಾಂಟಿಂಗಾಗಿ ಸೂಜಿನ ಇಟ್ಟು ಬಟ್ಟೆಗೆ ಚುಚ್ಚಿ ದಾರನ ತರಬೇಕು. ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ. ಅಲ್ಲಿಂದ ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಸೈಜ್ ಬೀಡು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಿ ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರಾನ ಸುತ್ತಿ ಸೇಮ್ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶ ಕಂಬ. ಈ ಗ್ಯಾಪ್ಗೆ ನಾನು ಒಟ್ಟು 6 ಕಂಬಗಳನ್ನ ಮಾಡ್ಕೋತೀನಿ. 6 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಅಲ್ಲಿ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಿ ಸ್ಲ್ಯಾಂಟಾಗಿ ಮತ್ತೆ ಇದನ್ನು ಸ್ಲ್ಯಾಂಟಾಗಿ ನೋಡಿಕೊಂಡು ಸ್ಲ್ಯಾಂಟಾಗಿ ಬಟ್ಟೆಗೆ ಚುಚ್ಚಿ ದಾರಾನ ತರಬೇಕು. ದಾರಾನ ತಂದು ಎರಡರಲ್ಲೊಂದು ಅಲ್ಲಿಂದ ಮತ್ತೆ ದಾರಾನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮತ್ತೆ ಸೂಜಿಗೆ ಒಂದು ಸತಿ ದಾರಾನ ಸುತ್ತಿ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅಲ್ಲಿ ಹೋಗಿ ಎರಡರಲ್ಲೊಂದು ದಾರಾನ ತಂದು ಡಬಲ್ ಕ್ರೋಶನ ಕಂಬ ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು 6 ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಒಂದು ಆರ್ಚಿಗೆ ನೀವು ಎಷ್ಟು ಕಂಬಗಳನ್ನ ಮಾಡಿರ್ತೀರೋ ಸೇಮ್ ಪೂರ್ತಿ ಸಾರಿಗೆ ಕಂಬಗಳನ್ನ ಮಾಡ್ಕೋಬೇಕು. ಒಂದರಲ್ಲಿ ಹೆಚ್ಚು ಕಡಿಮೆ ನಾವು ಮಾಡ್ಕೊಂಡ್ವಿ ಅಂತಂದರೆ ಡಿಸೈನ್ ಇವನ್ ಆಗು ಬರೋದಿಲ್ಲ. ಡಿಸೈನ್ ಅಲ್ಲೇ ಒಂಥರ ಮೇಲೆ ಕೆಳಗಾದಾಗೆ ಬೀಡ್ಸ್ ಹಾಕುವಾಗಲೂ ಅಷ್ಟೇ ಡಿಸೈನ್ ಕಂಬಗಳನ್ನ ನಾವು ಹೆಚ್ಚು ಕಡಿಮೆ ಮಾಡಿದ್ವಿ ಅಂತಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ಸೆಕೆಂಡ್ ಆರ್ಚ್ ಕೂಡ ಆಯಿತು. ಪುಟ್ಟದಾಗಿ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರ್ತದೆ.
ಅಲ್ಲಿಂದ ಮತ್ತೆ ದಾರಾನ ಸುತ್ತಿ ಸೂಜಿಗೆ ಸ್ಲ್ಯಾಂಟಿಂಗಾಗಿ ಈ ಸ್ಲ್ಯಾಂಟಿಂಗ್ ಹಾಕಬೇಕಾದ್ರೆ ಫಸ್ಟ್ ನಾವು ಯಾವ ರೀತಿ ಎಷ್ಟು ಡಿಸ್ಟೆನ್ಸ್ ತಗೊಂಡಿರ್ತೀವೋ ಸ್ಲ್ಯಾಂಟಿಂಗ್ ಮಾಡಲಿಕ್ಕೆ ಅಷ್ಟೇ ಡಿಸ್ಟೆನ್ಸ್ನ ತಗೋಬೇಕು. ಪ್ರತಿಯೊಂದು ಗ್ಯಾಪ್ಗೂ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ತಗೋಬಾರ್ದು. ತಗೊಂಡು ಅಲ್ಲಿಂದ ಎರಡರಲ್ಲೊಂದು ಅಲ್ಲಿಂದ ಮತ್ತೆ ದಾರಾನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡ ನಂತರ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಿ ಡಬಲ್ ಕ್ರೋಶೆ ಕಂಬ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ಎರಡರಲ್ಲೊಂದು ದಾರಾನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ 6 ಕಂಬಗಳನ್ನ ಮಾಡ್ಕೋತೀನಿ. ಇನ್ನೆರಡು ಸ್ಮಾಲ್ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡಿ ತೋರಿಸ್ತೀನಿ. ಇಲ್ಲಿ ಒಟ್ಟು 5 ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡಿದ್ದೀನಿ. 5 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತಿದ್ದೀನಿ. ನೋಡಿ, ಅಲ್ಲಿಂದ 5 ಚೈನ್ ಹಾಕಿ ಬಟ್ಟೆಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 5 ಸ್ಲ್ಯಾಂಟಿಂಗ್ ಆರ್ಚ್ ಅಕ್ಕಪಕ್ಕ ಕುಚ್ಚು ಬರುತ್ತೆ. ಮತ್ತು ಅಲ್ಲಿಂದ ಒಂದು ಸತಿ ಸೂಜಿ ಮೇಲೆ ದಾರಾನ ಸುತ್ತಿ ಸ್ಲ್ಯಾಂಟಾಗಿ ಬಟ್ಟೆಗೆ ಚುಚ್ಚಿ ದಾರಾನ ತಂದು ಎರಡರಲ್ಲೊಂದು ಮಾಡಿ ಡಬಲ್ ಕ್ರೋಶೆ ಕಂಬನ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಆರ್ಚ್ನ ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿ ಪೂರ್ತಿ ಸೀರೆಗೆ ಆರ್ಚನ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಪೂರ್ತಿ ಸೀರೆನ ಮಾಡಿದ್ದೀನಿ. 5 ಸ್ಲ್ಯಾಂಟಿಂಗ್ ಆರ್ಚ್ ಆದ ನಂತರ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಪೂರ್ತಿ ಸೀರೆಗೆ ಸಿಂಪಲ್ ಡಿಸೈನು, ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬಹುದು ಇದನ್ನು. ಇಲ್ಲಿ ಎಂಡಲ್ಲಿ ಕುಚ್ಚು ಬರಲಿಲ್ಲ, ಸೊ ಆರ್ಜಿಗೆ ಎಂಡ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಲಾಕ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಮೇಲೆ ಎಳ್ಕೊಂಡು ಮೇಲೆ ಎಳ್ಕೊಂಡಿದ್ದೀನಿ. ಇಲ್ಲಿ 5 ಚೈನ್ ಗ್ಯಾಪಿಗೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ. ತುಂಬ ಪುಟ್ಟದಾಗಿ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. 157 ದಾರನ ತಗೊಂಡಿದ್ದೀನಿ. ಇದಕ್ಕೆ ಲೆಂತ್ ಕಡಿಮೆ ಮಾಡಿದ್ದೀನಿ. ಆರ್ಚ್ ತುಂಬ ಚಿಕ್ಕದಿರೋದ್ರಿಂದ ಜಾಸ್ತಿ ಉದ್ದನೂ ಬಿಡಲಿಲ್ಲ ಇದರಲ್ಲಿ. ಆದರೆ ಈ ಡಿಸೈನ್ಗೆ ಇಷ್ಟು ಲೆಂತ್ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.